ಕಾರ್ಯಾಗಾರದ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ಸಂಸ್ಥಾಪಕರು ನಮ್ಮ ಸಮೀವುಲ್ಲಾ ಖಾನ್ ಅವರು. ಅದಕ್ಕೆ ಸಾಕ್ಷೀಭೂತವಾಗಿ ನೀವೆಲ್ಲ 515 ಭೂಸೇನಾ ಕಾರ್ಯಾಗಾರದ ಎಲ್ಲ ಸ್ನೇಹಿತರು, ಕನ್ನಡ ಸಂಘದ ಸದಸ್ಯರು ನೀವೆಲ್ಲ ಇಲ್ಲಿ ಭಾಗವಹಿಸಿದ್ದೀರಾ. ಇವತ್ತು ಬಹಳ ಸಂತೋಷ ಆಗ್ತಿದೆ. ಸಮೀವುಲ್ಲಾ ಖಾನ್ ಅವರು ಏನ್ ಸಂಪಾದನೆ ಮಾಡಿದ್ದಾರೆ ಅಂದ್ರೆ, ಅವರು ಹಣ ಸಂಪಾದನೆ ಮಾಡಿಲ್ಲ, ಆಸ್ತಿ ಸಂಪಾದನೆ ಮಾಡಿಲ್ಲ, ಅದ್ಭುತವಾದಂತಹ ಒಂದು ಸ್ನೇಹಿತರ ವಲಯವನ್ನ ಸಂಪಾದನೆ ಮಾಡಿದ್ದಾರೆ. ಅದಕ್ಕೆ ನಮ್ಮೆಲ್ಲರಿಗೂ ಬಹಳ ಸಂತೋಷ ಆಗಿದೆ. ಇವತ್ತು ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಬೆರಳೆಣಿಕೆಯಷ್ಟು ಜನಕ್ಕೆ ನಮ್ಮ ಸಮೀವುಲ್ಲಾ ಖಾನ್ ಅವರು ವ್ಯವಸ್ಥೆ ಕಷ್ಟವನ್ನು ಕಾರಣಕ್ಕೆ ಬರೀ 515 ಭೂಸೇನಾ ಕಾರ್ಯಾಗಾರದ ಸ್ನೇಹಿತರನ್ನ ಜಾಸ್ತಿ ಸಂಖ್ಯೆಯಲ್ಲಿ ಕರೆದಿದ್ರು. ಆತ್ಮೀಯರಲ್ಲಿ ಒಬ್ಬರಾದಂತ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳು ಆತ್ಮೀಯರಾದಂತಹ ನಮ್ಮ ಸಂತೋಷ್ ಹಾನ್ಗಲ್ ಅವರು ಬಂದಿದ್ದಾರೆ. ಸಂತೋಷ್ ಹಾನ್ಗಲ್ ಅವರ ಹೆಸರನ್ನ ನಾನು ಯಾಕೆ ಒದ್ದಾಡಿದೆ ಅಂದ್ರೆ, ನಾವೆಲ್ಲ ಒದ್ದಾಡ್ಕೊಂಡು ಈ ಕಡೆ ಪಾರ್ಕಿಂಗ್ ಮಾಡ್ಕೊಂಡ್ ಬಂದ್ವಿ. ಅವ್ರು ಬಂದ ತಕ್ಷಣ ಮೇನ್ ಗೇಟ್ ಅಲ್ಲೇ ಬಿಟ್ಬಿಟ್ಟಿದ್ದಾರೆ ಒಳಗಡೆ. ಇಲ್ಲಿ ಯಾರು ದೊಡ್ಡವರು ಏನೇ ಇದ್ರು ಸಂತೋಷ್ ಹಾನ್ಗಲ್ ಅವರು ಇವತ್ತು ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದಾರೆ. ನಿಮ್ಮೆಲ್ಲರ ಸಮೀವುಲ್ಲಾ ಖಾನ್ ಅವರನ್ನ ಅಭಿನಂದನೆ ಮಾಡೋದಕ್ಕೆ ಸರ್ಕಾರದ ಪ್ರತಿನಿಧಿಯಾಗಿ, ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪ್ರತಿನಿಧಿಯಾಗಿ ಅದರ ಕಾರ್ಯದರ್ಶಿಗಳಾದಂತ ಸಂತೋಷ್ ಹಾನ್ಗಲ್ ಅವರು ಬಂದಿದ್ದಾರೆ. ಯಾಕಂದ್ರೆ ಕನ್ನಡ ಪರ ಹೋರಾಟಗಾರರನ್ನ ಗುರುತಿಸುವಂತ ಕೆಲಸವನ್ನ ನಮ್ಮ ಒಡನಾಟದಲ್ಲಿ ಇದ್ದಂತವರೇ ಗುರುತಿಸಕ್ ಸಾಧ್ಯ. ಅಂತಹ ಒಡನಾಡಿಗಳು ನಮ್ಮ ಸಂತೋಷ್ ಹಾನ್ಗಲ್ ಅವರು. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ. ಅದೇ ರೀತಿಯಲ್ಲಿ ಮತ್ತೊಬ್ರು ನಮ್ಮ ಕನ್ನಡ ಪರ ಹೋರಾಟದಿಂದನೇ ಬಂದು ಬೆಂಗಳೂರು ಮಹಾನಗರದ ಪಾಲಿಕೆ ಸದಸ್ಯರಾಗೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಆ ಅಸಾಧ್ಯವಾದಂತ ಕೆಲಸವನ್ನ ಮಾಡಿ ಯಶಸ್ವಿಯಾಗಿ 5 ವರ್ಷದ ಅವಧಿಯನ್ನ ಪೂರೈಸಿರುವಂತ ನಮ್ಮ ಸಂಪತ್ ಕುಮಾರ್ ಅವರು, ಕ್ಷೇತ್ರ ನಮ್ ಜೊತೆ ಬಳ್ಳಾರಿ ಜೈಲಿಗೆಲ್ಲ ಬಂದಂತ ವಸಂತ್ ಕುಮಾರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ದಿವಸದಲ್ಲಿ ಯುವ ಕನ್ನಡದ ಕಾರ್ಯಕರ್ತರು ಕನ್ನಡದ ಕೆಲಸವನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಹೊಸ ಪೀಳಿಗೆ ಜನರಿಗೆ ಮಾದರಿಯಾಗಿ ನಿಲ್ಲುವಂತವರು ನಮ್ಮ ವೀರಕಪುತ್ರ ಶ್ರೀನಿವಾಸ್. ಇವತ್ತು ವೀರಲೋಕ ಪ್ರಕಾಶನ ಅಂತೇಳಿ ಒಂದು ಸಂಸ್ಥೆಯನ್ನ ಮಾಡಿ